ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ಬೆಳಗ್ಗೆಯಿಂದ ಆಗಿರುವಂತಹ ಬೆಳವಣಿಗೆಗಳು, ಮಧ್ಯಾಹ್ನ ನಂತರ ಆಗಬಹುದಾದಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆತ ಬೆನ್ನಲ್ಲೇ ಮಾಜಿ ಸಿಎಂ ಖಾಸಗಿ ಭದ್ರತೆಗೆ ಮೊರೆ ಹೋಗ್ತಾರೆ ಎಂಬ ಪ್ರಶ್ನೆ ಎದ್ದಿದೆ. ಸರ್ಕಾರ ಸರಿಯಾದ ಭದ್ರತೆ ನೀಡೋದಿಲ್ಲ ಎಂಬ ಆತಂಕ ಸಿದ್ದರಾಮಯ್ಯನವರಿಗಿದೆ. ಈಗಾಗಲೇ ಸಿದ್ದರಾಮಯ್ಯಗೆ 3 ಬಾರಿ ಬೆದರಿಕೆ ಪತ್ರಗಳು ಬಂದಿವೆ. ಇದೇ ವಾರ ಸಿದ್ದರಾಮಯ್ಯ ಕಾರ್ಗೆ ಮೊಟ್ಟೆ ಎಸೆಯಲಾಗಿತ್ತು. ಇದೀಗ ಕುಟುಂಬಸ್ಥರು ಆಪ್ತರ ಒತ್ತಾಯದ ಬಳಿಕ ಸಿದ್ದರಾಮಯ್ಯ ಖಾಸಗಿ ಭದ್ರತೆ ಪಡೆಯಲಿಕ್ಕೆ ಚಿಂತನೆ ನಡೆಸಿದ್ದಾರಂತೆ. ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಸಚಿವ ಮುರುಗೇಶ್ ನಿರಾಣಿ, ಸಿದ್ದರಾಮಯ್ಯ ಖಾಸಗಿ ಭದ್ರತೆ ಮೊರೆ ಹೋಗುವಂಥದ್ದು ಬೇಡ, ನಮ್ಮ ಸರ್ಕಾರವೇ ಭದ್ರತೆ ನೀಡಲಿದೆ ಅಂತ ಹೇಳಿದ್ರು. ಮತ್ತೇನು ಟೊಮೆಟೊ ಎಸೋದು, ಮತ್ತೇನಾದರೂ ಎಸೋದು, ಇದು ಬೇರೆ ರಾಜ್ಯಗಳಲ್ಲಿ ನಡೀತಾ ಇದೆ, ನಮ್ಮ ರಾಜ್ಯದಲ್ಲಿ ನಡೆದಿದೆ. ಇದಕ್ಕೆ ಯಾರೊಬ್ಬರು ಬಂದಿದ್ದಾಗ ಯಾರೇ ಅವ್ರದೇ ಸರ್ಕಾರ ಅವ್ರದೇ ಇದ್ದಾಗ ಘಟನೆಗಳು ನಡೆದಿದ್ದು ಉದಾಹರಣೆ ಇದೆಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಇದ್ದಾಗನೇ ಆ ಸಂದರ್ಭದಲ್ಲಿ ಇಂಥ ಘಟನೆಗಳು ನಡೆದಿರುವಂಥದ್ದಿದೆ. ಅದಕ್ಕೇನು ವಿಫಲತೆ ಅನ್ನುವಂಥದ್ದು ನಾವು ಹೇಳೋದಿಲ್ಲ. ಮುಂದೆ ಹಂಗೆ ಆಗ್ಲಾರ್ದಂಗೆ ನಮ್ಮ ಸರ್ಕಾರನ ಜಾಗೃತಿಯನ್ನು ತೆಗೆದುಕೊಳ್ತಿದೆ, ಮುಂಜಾಗ್ರತೆಯನ್ನು ಮಾಡ್ತಾರೆ. ಸಿದ್ದರಾಮಯ್ಯ ಕಾರಿಗೆ ಮೊಟ್ಟೆ ಎಸೆದಿದ್ದನ್ನ ಖಂಡಿಸಿ ಆಗಸ್ಟ್ 26ರಂದು ಮಡಿಕೇರಿಯ ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನು ಮಾಡಿದೆ. ಈ ಮುತ್ತಿಗೆಗೆ ಪ್ರತಿಯಾಗಿ ಬಿಜೆಪಿ ಅಂದೇ ಮಡಿಕೇರಿಯಲ್ಲಿ ಜನಜಾಗೃತಿ ಸಮಾವೇಶವನ್ನು ಮಾಡಲಿಕ್ಕೆ ಮುಂದಾಗಿದೆ. ಮಡಿಕೇರಿ ಚಲೋದಲ್ಲಿ ಭಾಗವಹಿಸುವಂತೆ ಶಾಸಕರು, ಸಂಸದರಿಗೆ ಕಾಂಗ್ರೆಸ್ ಸೂಚನೆಯನ್ನು ಕೊಟ್ಟಿದೆ. ಆಗಸ್ಟ್ 26ರ ಬೆಳಗ್ಗೆ 10:30ಕ್ಕೆ ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೆಯಲಿದ್ದು ಎಲ್ಲರೂ ಕೂಡ ಬರುವಂತೆ ಸೂಚನೆಯನ್ನು ಕೊಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಜೆಪಿ ಶಾಸಕ ಬೋಪಯ್ಯ ಹಾಗೂ ಅಪ್ಪಚ್ಚು ರಂಚನ್ ನಿವಾಸಗಳಿಗೆ ಭದ್ರತೆಯನ್ನು ನೀಡಲಾಗಿದೆ. ಇನ್ನು ಕಾಂಗ್ರೆಸ್ ಯಾತ್ರೆಗೆ ಟಕ್ಕರ್ ಕೊಡಲಿಕ್ಕೆ ಬಿಜೆಪಿ ಕಾನೂನು ಅಸ್ತ್ರವನ್ನ ಪ್ರಯೋಗಿಸುವಂತ ಸಾಧ್ಯತೆ ಇದೆ. ಆಗಸ್ಟ್ 25 ಮತ್ತು 26ರಂದು ನಿಷೇಧಾಜ್ಞೆ ಜಾರಿಗೆ ಸರ್ಕಾರ ಚಿಂತನೆ ನಡೆಸಿದೆ. ಈ ಮೂಲಕ ಮಡಿಕೇರಿ ಚಲೋಗೆ ಬ್ರೇಕ್ ಹಾಕುವಂತ ಲೆಕ್ಕಾಚಾರದಲ್ಲಿದೆ. ಸಿದ್ದರಾಮಯ್ಯ ವಿರುದ್ಧ ಬಿವೈ ವಿಜಯೇಂದ್ರ ಟ್ವೀಟ್ ಮಾಡಿದ್ದಾರೆ. ಧರ್ಮ ರಾಜಕಾರಣಕ್ಕೆ ಕೈ ಹಾಕಿ ಮುಖಭಂಗ ಅನುಭವಿಸಿದ್ರಿ, ಆದರೆ ಪಶ್ಚಾತ್ತಾಪದ ಮಾತನ್ನ ನಿಮ್ಮಿಂದ ಯಾರೂ ಕೂಡ ನಿರೀಕ್ಷಿಸಲ್ಲ. ಧರ್ಮ ಗುರುಗಳ ದರ್ಶನಕ್ಕೆ ತೆರಳಿದಾಗ ವಿತಂಡವಾದ ಮಾಡಿದ್ದು ಸರಿನಾ? ಮತಾಂಧರನ್ನ ಎತ್ತಿ ಕಟ್ಟುವಂತ ರಾಜಕೀಯ ಮಾಡಬೇಡಿ ಅಂತ ಕಿಡಿಕಾರಿದ್ದಾರೆ. ಇನ್ನು ಸಿದ್ದರಾಮಯ್ಯ ಮೇಲೆ ಮೊಟ್ಟೆ ಎಸೆದವನು ನಾನು, ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳಿದ್ದಾರೆ. ಈಗ ಸಿದ್ದರಾಮಯ್ಯ ತಮ್ಮ ಕಾರ್ಯಕರ್ತನ ವಿರುದ್ಧವೇ ಮಡಿಕೇರಿ ಚಲೋ ಮಾಡುತ್ತಾರಾ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಟ್ವೀಟ್ ಅನ್ನು ಮಾಡಿ ಲೇವಡಿಯನ್ನು ಮಾಡಿದ್ದಾರೆ. ಅಲ್ಲದೆ ಡಿಕೆಶಿಯ ಮೊಟ್ಟೆ ಎಸೆಯುವಂತೆ ಮಾಡಿದ್ದಾರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ನಡುವೆ ಮಡಿಕೇರಿ ಚಲೋದಲ್ಲಿ ಕಾಂಗ್ರೆಸ್ನ ಟೂಲ್ ಕಿಟ್ ಅಜೆಂಡಾ ಕಾಣ್ತಾ ಇದೆ ಅಂತ ಸಚಿವ ಸುನಿಲ್ ಕುಮಾರ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಟೂಲ್ ಅಜೆಂಡಾ ಕಣ್ಮುಂದೆ ಕಾಣ್ತಾ ಇದೆ. ತನ್ನ ಕಾರ್ಯಕರ್ತರ ವಿರುದ್ಧವೇ ಪ್ರತಿಭಟನೆಯನ್ನು ಅವರೇ ಮಾಡಿಸ್ಕೊಂಡು, ಅದು ಅವರದೇ ಆಂತರಿಕ ಭಿನ್ನಾಭಿಪ್ರಾಯಗಳಲ್ಲಿ ಸ್ಫೋಟಗೊಂಡು ಇವತ್ತು ಕೊಡಗು ಚಲೋ ಮಾಡ್ತೇವೆ, ಇನ್ನೊಂದು ಚಲೋ ಮಾಡ್ತೀವಿ ಅಂತಂದರೆ ಅವರು ಹೋರಾಟ ಮಾಡಲಿಕ್ಕೆ, ಕಾಲ್ನಡಿಗೆ ಮಾಡಲಿಕ್ಕೆ ಯಾರ್ದು ಕೂಡ ವಿರೋಧ ಇಲ್ಲ. ಕಾಂಗ್ರೆಸ್ಸಿನ ಕಾರ್ಯಕರ್ತರೇ ಮಾಡಿರುವಂಥ ಪ್ರತಿಭಟನೆಗೆ ಯಾರ ವಿರುದ್ಧ ಅವ್ರ ಚಳುವಳಿಗಳನ್ನು ಮಾಡ್ತಾರೆ, ಯಾರ ವಿರುದ್ಧ ಪ್ರತಿಭಟನೆಗಳನ್ನು ಮಾಡ್ತಾರೆ, ಇದನ್ನು ಅವರು ಸ್ಪಷ್ಟಪಡಿಸುವಂಥದ್ದು ಒಳ್ಳೆಯದು. ಮತ್ತು ಈ ರೀತಿ ಮಳೆ ಹಾನಿಯಾಗಿ ಎಷ್ಟು ದಿನ ಆಯಿತು, ಇವತ್ತು ಹೋಗ್ತಾ ಇರುವಂಥದ್ದು ಒಂದು ನಾಟಕ. ಬಹುಶಃ ಇದು ಪ್ರೀ ಪ್ಲ್ಯಾನ್ ಆಗಿ ಹೋಗಿರುವಂಥ. ಸಿಎಂ ಮೈಸೂರು ಪ್ರವಾಸ ದಿಢೀರ್ ರದ್ದಾಗಿದೆ. ಇಂದು ಮೂಗೂರು ದೇವಾಲಯದ ಉದ್ಘಾಟನೆ ಮಾಡಬೇಕಾಗಿತ್ತು. ಸಿಎಂ ಬಸವರಾಜ ಬೊಮ್ಮಾಯಿ ಮೈಸೂರು ಬದಲಿಗೆ ಹಾವೇರಿ, ಧಾರವಾಡ ಜಿಲ್ಲಾ ಪ್ರವಾಸಕ್ಕೆ ತೆರಳಿದ್ದಾರೆ. ಮಡಿಕೇರಿಯಲ್ಲಿ ಸಿದ್ದರಾಮಯ್ಯ ಮೇಲಿನ ಮೊಟ್ಟೆ ದಾಳಿ ಪ್ರಕರಣದಿಂದ ಸಿಎಂ ಪ್ರವಾಸ ಕ್ಯಾನ್ಸಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಪ್ರವಾಸ ಪೂರ್ಣ ಪ್ರಮಾಣದಲ್ಲಿ ನಿಗದಿ ಆಗಿರಲಿಲ್ಲ, ಬೇರೆ ಕಾರಣಕ್ಕೆ ರದ್ದಾಗಿದೆ ಅಂತ ಹೇಳಿದ್ದಾರೆ ಬಿಜೆಪಿ ನಾಯಕರು. ಇನ್ನು ಇದೇ ವೇಳೆ ಮಾತನಾಡಿದಂಥ ಮಾಜಿ ಸಚಿವ ಎಚ್ ಸಿ ಮಹದೇವಪ್ಪ, ಬಿಜೆಪಿಯವರು ಶಾಂತಿಯುತ ವಾತಾವರಣವನ್ನು ಕೆಡಿಸಿ ಕಾನೂನು ಭಂಗ ಮಾಡಿ ವಿಪಕ್ಷಗಳ ಧ್ವನಿ ಅಡಗಿಸುವಂತೆ ಕೆಲಸವನ್ನು ಮಾಡಿದ್ದಾರೆ. ಸಿಎಂ ಮೈಸೂರಿಗೆ ಬಂದಾಗಲೂ ಕೂಡ ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು. ನಮ್ಮ ಕಾರ್ಯಕರ್ತರು ಸುಮ್ಮನೆ ಇರಲ್ಲ. ಶಾಂತಿಯುತವಾದಂಥ ವಾತಾವರಣವನ್ನು ಕೆಡಿಸಿ ಕಾನೂನು ಭಂಗ ಉಂಟು ಮಾಡಿ ವಿರೋಧ ಪಕ್ಷದ ಧ್ವನಿಯನ್ನು ಅಡಗಿಸ್ತಕ್ಕಂಥ ಅಸಂವೈಧಾನಿಕವಾದಂಥ ಕ್ರಮಗಳನ್ನು ಕೈಗೊಂಡಾಗ ನಮ್ಮ ಪಕ್ಷನೂ ಸುಮ್ಮನೆ ಇರಲ್ಲ. ನಮ್ಮ ಕಾರ್ಯಕರ್ತರು ಸುಮ್ಮನೆ. ಮೈಸೂರಿನಲ್ಲಿ ಸಹಕಾರಿ ಸಚಿವ ಎಸ್ ಟಿ ಸೋಮಶೇಖರ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಕಪ್ಪು ಪಟ್ಟಿಯನ್ನ ಪ್ರದರ್ಶಿಸಿದ್ರು. ಪೊಲೀಸರ ಬಿಗಿ ಬಂದೋಬಸ್ತ್ ನಡುವೆಯೂ ಕೂಡ ಪುರಸಭೆ ಮಾಜಿ ಅಧ್ಯಕ್ಷ ಸೋಮು ಮತ್ತು ಬೆಂಬಲಿಗರು ಕಪ್ಪು ಪಟ್ಟಿಯನ್ನ ತೋರಿಸಿದ್ರು.
ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತೊಂದು ವಿವಾದವನ್ನ ಸೃಷ್ಟಿಸಿದ್ದಾರೆ. ಕಳೆದ ಬಾರಿ ಮೀನೂಟ ತಿಂದು ಧರ್ಮಸ್ಥಳದ ದೇವಸ್ಥಾನಕ್ಕೆ ಹೋಗಿದ್ರು. ಇದೀಗ ಮತ್ತೆ ಅಂಥದ್ದೇ ವಿವಾದದಲ್ಲಿ ಸಿಲುಕಿದ್ದಾರೆ. ಮಡಿಕೇರಿಯಲ್ಲಿ ನಾಟಿ ಕೋಳಿ ಸಾರು ತಿಂದಿದ್ರು ಅಂತ ಹೇಳಲಾಗ್ತದೆ. ಬಳಿಕ ಕೊಡ್ಲಿಪೇಟೆಯ ಬಸವೇಶ್ವರ ದೇವಸ್ಥಾನಕ್ಕೆ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಿದ್ರು ಅಂತ ವಿವಾದ ಶುರುವಾಗಿರುವಂಥದ್ದು. ಅಂದರೆ ಸಿದ್ದರಾಮಯ್ಯ ಮಾಂಸದೂಟ ಮಾಡಲಿಲ್ಲ, ಅಕ್ಕಿ ರೊಟ್ಟಿ ಕಳಲೆ ಪಲ್ಯವನ್ನಷ್ಟೇ ಊಟ ಮಾಡಿದ್ದರು ಅಂತ ಕಾಂಗ್ರೆಸ್ ಮಾಜಿ ಎಂಎಲ್ಸಿ ವೀಣಾ ಅಚ್ಚಯ್ಯ ಅವರು ಹೇಳಿದ್ದಾರೆ. ಕೋಳಿ ಸಾರು ಮುದ್ದೆ ಅವರಿಗೆ ಇಷ್ಟ ಅಂತ ನಾನು ಮಾಡಿಸಿದಂತೂ ನಿಜ. ಆದ್ರೆ ಅವತ್ತು ಬೇಕಾದಷ್ಟು ಐಟಮ್ಸ್ಗಳಿದ್ರು ಕೂಡ ಸಿದ್ದರಾಮಯ್ಯನವರಿಗೆ ಸ್ಪೆಷಲ್ ಆಗಿ ನಾವು ಅಕ್ಕಿ ರೊಟ್ಟಿ ಮತ್ತು ಬ್ಯಾಂಬೂ ಶೂಟ್ ಅಂದ್ರೆ ಕಣಲೆ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಆ ಒಂದು ಸಾರನ್ನ ಮಾಡಿ ಅದಕ್ಕೆ ತುಪ್ಪ ಹಾಕಿ ಬಡಿಸಿದವಳು ನಾನೇ. ಅವತ್ತು ನಾನ್ ವೆಜ್ ತಿಂದಿಲ್ಲ, ನೇರವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ. ಅದು ನಾನೇ ಬಡಿಸಿದವಳು. ಆಮೇಲೆ ಸ್ವಲ್ಪ ರೈಸ್ ತಿಂದ್ರು, ರಸಂ ಹಾಕೊಂಡು ಅವರು ಊಟ ಮಾಡಿದ್ದಾರೆ ಪಲ್ಯ ಹಾಕೊಂಡು. ಅವತ್ತು ನಾನ್ ವೆಜ್ ತಿಂದಿಲ್ಲ. ನಾವು ತಿಂತಾರೆ ಅಂತ ಹೇಳುವಂತ ಮತ್ತೆ ಕೊಡಗಲ್ಲಿ ನಾವು ನಾನ್ ವೆಜ್ ಮಾಡದೆ ಊಟ ಮಾಡೋದೇ ಇಲ್ಲ. ಆ ನಿಟ್ಟಲ್ಲಿ ಎಲ್ಲಾ ತರದ ನಾನ್ ವೆಜ್ ಮಾಡಿದ್ದು ನಿಜನೇ. ಆದ್ರೆ ಅವರು ತಿಂದಿಲ್ಲ ಅವತ್ತು. ಯಾಕೆ ಅಂತಾನು ನನಗೆ ಗೊತ್ತಿಲ್ಲ, ಆದ್ರೆ ತಿಂದಿಲ್ಲ ಅವರು ಅವತ್ತು. ಜಾಸ್ತಿ ಅವ್ರನ್ನ ಕೇಳಕ್ ಹೋಗಿಲ್ಲ. ಬಹುಶಃ ಟ್ರಾವೆಲ್ ಮಾಡೋದು ಆಗಿರ್ಬೇಕು ಅಂತ ಹೇಳಿ ನಾನು ಸುಮ್ಮನಾಗ್ಬಿಟ್ಟೆ. ಬೇರೆಯವರೆಲ್ಲ ಚೆನ್ನಾಗಿ ತಿಂದಿದ್ದಾರೆ. ಸಿದ್ದರಾಮಯ್ಯನವರಿಗೆ ಅಕ್ಕಿ ರೊಟ್ಟಿ ಇಷ್ಟ ಆಯ್ತು, 2-3 ರೊಟ್ಟಿ ತಿಂದ್ರು. ಅದು ಮತ್ತೆ ಆ ಬ್ಯಾಂಬೂ ಶೂಟ್ ಪಲ್ಯನೂ ಇಷ್ಟ ಆಗಿತ್ತು. ನಾವು ತಿನ್ನುವಾಗ ಅವರಿಗೆ ತುಪ್ಪದಲ್ಲಿ ಬಡಿಸಿ ಅದನ್ನ ನಾನು ಹಾಕಿ ಅವರು ತಿಂದ್ರು. ಆ ವಿಚಾರವಾಗಿ ಕೇಡು ಬಯಸೋವರಿಗೆ ಕೆಲಸ ಬೇರೆ ಏನಿದೆ, ಇದೇ ತನ. ಅವ್ರು ಎಲ್ಲಿ ಹೋದ್ರು, ಏನು ಊಟ ಮಾಡಿದ್ರು, ಅವ್ರು ಯಾವ ಕಡೆ ಹೋದ್ರು, ಅವ್ರು ಮಾಂಸ ತಿಂದ್ರ, ಅವ್ರು ನಿದ್ದೆ ಮಾಡಿದ್ರ, ಈ ಕೆಲಸವನ್ನ ಬಿಟ್ಟು ಹೇಳುವವರು ನಮ್ಮ ರಾಜ್ಯದ ನಮ್ಮ ಜನರ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡ್ಲಿ. ನಾನು ಹೇಳೋದಷ್ಟೇ. ಅದು ಬಿಟ್ಟು ಒಬ್ಬ ಮನುಷ್ಯ ಏನ್ ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ ಅಂತ ತಿಳ್ಕೊಳ್ಬೇಕಲ್ಲ. ಅದನ್ನ ಮೊದಲು ಮಾಡ್ಲಿ ಯಾವ ಪಕ್ಷ. ದಕ್ಷಿಣ ಕನ್ನಡ ಜಿಲ್ಲೆಯ ಸೂರತ್ಕಲ್ ಜಂಕ್ಷನ್ಗೆ ಸಾವರ್ಕರ್ ಹೆಸರಿಡಲಿಕ್ಕೆ ಮಂಗಳೂರಿನ ಬಿಜೆಪಿ ಶಾಸಕರ ನೇತೃತ್ವದಲ್ಲಿ ಸದ್ದಿಲ್ಲದೆ ಸಿದ್ಧತೆ ನಡೀತಾ ಇದೆ. ಕಾನೂನು ಪ್ರಕಾರವೇ ಜಂಕ್ಷನ್ಗೆ ಸಾವರ್ಕರ್ ಹೆಸರಿಡೋಕೆ ತಯಾರಿ ನಡೀತಾ ಇದೆ. ಕೆಲವೇ ದಿನಗಳಲ್ಲಿ ಪಾಲಿಕೆ ಮೂಲಕ ಸರ್ಕಾರದ ಅನುಮತಿಗೆ ಹೋಗಲಿದೆ. ಅನುಮತಿ ಸಿಕ್ಕ ತಕ್ಷಣ ಸೂರತ್ಕಲ್ ಜಂಕ್ಷನ್ಗೆ ಸಾವರ್ಕರ್ ನಾಮಕರಣ ಮಾಡಲಿಕ್ಕೆ ಪ್ಲಾನ್ ಅನ್ನು ಮಾಡಲಾಗಿದೆ. ಸೂರತ್ಕಲ್ ಜಂಕ್ಷನ್ಗೆ ಸಾವರ್ಕರ್ ಹೆಸರು ಅಂತ ನಿರ್ಧಾರ ಸ್ಥಳೀಯ ಕಾರ್ಪೊರೇಟರ್ಸ್, ಸ್ಥಳೀಯ ಸಂಘ ಸಂಸ್ಥೆಗಳು, ಹಿಂದೂ ಜಾಗರಣ ವೇದಿಕೆ ಇರ್ಬೋದು, ಬಜರಂಗ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಎಲ್ಲರೂ ಸಹ ಬಹಳಷ್ಟು ಸಮಯಗಳಿಂದ ಮನವಿಯನ್ನು ಕೊಡ್ತಾ ಇದ್ರು. 8-9 ತಿಂಗಳ ಹಿಂದೆ ನನ್ನ ಲೆಟರ್ನಲ್ಲಿ ಪ್ರಸ್ತಾವನೆಯನ್ನು ಮಂಗಳೂರು ಸಿಟಿ ಕಾರ್ಪೊರೇಷನ್ಗೆ ಸಲ್ಲಿಸಿದ್ದೆ. ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನಲ್ಲಿ ಅದು ಪಾಸ್ ಆಗಿದೆ. ಈಗ ಅಲ್ಲಿಂದ ಸ್ಟ್ಯಾಂಡಿಂಗ್ ಕಮಿಟಿಗೆ ಹೋಗಿದೆ. ಸ್ಟ್ಯಾಂಡಿಂಗ್ ಕಮಿಟಿಗೆ ಪಾಸ್ ಆದ ನಂತರ ಪುನಃ ಸಿಟಿ ಕೌನ್ಸಿಲಿಗೆ ಬರ್ತದೆ. ಸಿಟಿ ಕೌನ್ಸಿಲಿಗೆ ಬಂದ ನಂತರ ಸರ್ಕಾರಕ್ಕೆ ಹೋಗ್ತದೆ. ಸರ್ಕಾರದಿಂದ ಪ್ರಸ್ತಾವನೆ ಪಾಸ್ ಆಗಿ ಪುನಃ ಬರಬೇಕಾದ ಒಂದು ದೊಡ್ಡ ಲೀಗಲ್ ಪ್ರೊಸೆಸ್ ಉಂಟು. ಆ ಲೀಗಲ್ ಪ್ರೊಸೆಸ್ ಅನ್ನು ನಾವು ಫಾಲೋ ಅಪ್ ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿ ಏನು ನಾವು ಸಾವರ್ಕರ್ ಬ್ಯಾನರ್ ವಿರುದ್ಧ ಏನು ಕಾಂಗ್ರೆಸ್ನವರು ಮತ್ತು ಕೆಲವು ನಾಯಕರು ಏನು ಮಾತಾಡೋದನ್ನು ನಾವು ಕೇಳಿ ಬರ್ತಾ ಇದೆ, ಅದು ಈಗ ಸ್ಟಾರ್ಟ್ ಆಗಿದ್ದು. ನಮ್ಮ ಸೂರತ್ಕಲ್ ಜಂಕ್ಷನ್ಗೆ ನಾವು ಬಹಳಷ್ಟು ಆಲ್ಮೋಸ್ಟ್ ಇಯರ್ ಅಷ್ಟು ಟೈಮಿಂದ ನಾವು ಅದರ ಹಿಂದೆ ಅದರ ಪ್ರೋಸೆಸ್ ಆಗ್ತಾನೆ ಇದೆ. ಸಾವರ್ಕರ್ ವಿಷಯದಲ್ಲಿ ರಾಜ್ಯದಲ್ಲಿ ಏನು ಗಲಾಟೆ ಆಗ್ತಾ ಉಂಟು, ಅದು ಬಹುಶಃ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಧ್ರುವೀಕರಣ ಮಾಡಲಿಕ್ಕಾಗಿ, ವೋಟ್ ಪಾಲರೈಸೇಷನ್ ಮಾಡಲಿಕ್ಕಾಗಿ ಬೇರೆ ಬೇರೆ ರೀತಿಯ ಇಂಥದ್ದು ಇಮ್ಮೆಚೂರ್ ಸ್ಟೇಟ್ಮೆಂಟ್ಸ್ ಅನ್ನ ಕೊಡ್ತಾ ಇದ್ದಾರೆ. ಜವಾಬ್ದಾರಿ ಇಲ್ಲದೆ ಮಾತಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲಿ ಬೇಕಾದ್ರೂ ಸಹ ನಾವು ವೀರ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರ ಸಾವರ್ಕರ್ಗೆ ಅವಮಾನ ಮಾಡುವಂತ ಕೆಲಸ ಮಾಡಲಾಗ್ತದೆ. ಆದ್ದರಿಂದ ಸಾವರ್ಕರ್ ಯಾರು ಅನ್ನೋದನ್ನ ತಿಳಿಸಲಿಕ್ಕೆ ಬಿಜೆಪಿ ಶಾಸಕ ಎಂಪಿ ರೇಣುಕಾಚಾರ್ಯ ಹೊನ್ನಾಳಿಯ ತಮ್ಮ ಮನೆ ಮುಂದೆ ಬ್ಯಾನರ್ ಅನ್ನ ಹಾಕಿದ್ದಾರೆ. ಸಾವರ್ಕರ್ ಎಂದರೆ ಕ್ರಾಂತಿ, ಬಲಿದಾನ, ಸ್ವಾಭಿಮಾನದ ಪ್ರತೀಕ ಎಂಬ 21 ಪದಗಳ ಬ್ಯಾನರ್ ಅನ್ನ ಅಳವಡಿಸಲಾಗಿದೆ. ಇನ್ನು ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಫೇಸ್ಬುಕ್ನಲ್ಲಿ ರೊಚ್ಚಿಗೇಳುವಂತ ಬರಹವನ್ನ ಹಾಕಿದ್ರು. ಸಿದ್ದಾವುಲ್ಲಾ ಖಾನ್ ಎಂದ ಪೋಸ್ಟ್ ಹಾಕಿದ್ರು. ಇನ್ನು ಇದರಿಂದ ರೊಚ್ಚಿಗೆದ್ದಂತ ಸಿದ್ದರಾಮಯ್ಯ ಫ್ಯಾನ್ಸ್ ರಾತ್ರೋರಾತ್ರಿ ಹೊನ್ನಾಳಿ ಪೊಲೀಸ್ ಠಾಣೆ ಮುಂದೆ ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಫೇಸ್ಬುಕ್ನಲ್ಲಿ ಬರೆದವರನ್ನ ಅರೆಸ್ಟ್ ಮಾಡಲಿಕ್ಕೆ ಆಗ್ರಹಿಸಿದ್ರು. ಪೊಲೀಸ್ ಇಲಾಖೆಗೆ
ವಿಜಯಪುರದಲ್ಲಿ ಹೊಸ ಅಭಿಯಾನ ಶುರುವಾಗಿದೆ. ಈ ವರ್ಷ ಗಣೇಶನ ಮೂರ್ತಿಯ ಜೊತೆಗೆ ಸಾವರ್ಕರ್ ಫೋಟೋ ಇಲ್ಲವೇ ಮೂರ್ತಿ ಇಡ್ಲಿಕ್ಕೆ ಶ್ರೀರಾಮ ಸೇನೆ ಘಟಕ ನಿರ್ಧಾರವನ್ನು ಮಾಡಿದೆ. ಸಾವರ್ಕರ್ ಮೂರ್ತಿ ಇಲ್ಲದ ಜಾಗದಲ್ಲಿ ಫೋಟೋ ಇಡುವಂತೆ ಜಾಗೃತಿಯನ್ನ ಮಾಡಲಾಗ್ತದೆ. ಜೊತೆಗೆ ಸಿದ್ದರಾಮಯ್ಯನವರಿಗೆ ಸಾವರ್ಕರ್ ಪುಸ್ತಕವನ್ನ ಕೊರಿಯರ್ ಮೂಲಕ ಪುಸ್ತಕ ಕಳಿಸಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಗಣಪತಿ ಮಪ್ಪ ಗಣಪತಿ ಮಪ್ಪ ಗಜಾನನ್ ವಂದೇ ಭಾರತ್ ಮಾತಾ ಕಿ. ಇನ್ನು ತುಮಕೂರಿನಲ್ಲಿ ನವಜೋಡಿಗೆ ಬಿಜೆಪಿ ಕಾರ್ಯಕರ್ತರು ಸಾವರ್ಕರ್ ಫೋಟೋವನ್ನ ಗಿಫ್ಟ್ ನೀಡಿದ್ದಾರೆ. ತುಮಕೂರಿನ ಸಿದ್ಧಿವಿನಾಯಕ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತ ದಯಾನಂದ್ ಸೌಮ್ಯ ದಂಪತಿಗೆ ಸಾವರ್ಕರ್ ಫೋಟೋವನ್ನ ಉಡುಗೊರೆಯಾಗಿ ನೀಡಿದ್ದಾರೆ. ಗಣೇಶೋತ್ಸವಕ್ಕೆ ಕೊಪ್ಪಳ ಪೊಲೀಸರು ಹೊರಡಿಸಿರುವಂತಹ ಮಾರ್ಗಸೂಚಿಯೊಂದು ಹಿಂದೂಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಮಾರ್ಗಸೂಚಿಯಲ್ಲಿ ಡಿಜೆ ಸಿಸ್ಟಮ್ ಬಳಕೆಗೆ ಯಾವುದೇ ಅವಕಾಶ ಇಲ್ಲ ಅಂತ ಸೂಚನೆಯನ್ನ ಕೊಡಲಾಗಿದೆ. ರಾತ್ರಿ 10ರಿಂದ ಬೆಳಗ್ಗೆ 6ರವರೆಗೆ ಯಾವುದೇ ಲೌಡ್ ಸ್ಪೀಕರ್ ಹಾಕುವ ಹಾಗಿಲ್ಲ ಅಂತ ಹೇಳಲಾಗಿದೆ. ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ರಸ್ತೆ ಅತಿಕ್ರಮಣ ಮಾಡಿ ಪೆಂಡಾಲನ್ನ ಹಾಕುವಂತಿಲ್ಲ. 6 ಅಡಿಗಿಂತ ಎತ್ತರದ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುವಂತಿಲ್ಲ ಎಂಬ ಆದೇಶ ಹಿಂದೂ ಸಂಘಟನೆಗಳ ಅಸಮಾಧಾನಕ್ಕೆ ಕಾರಣವಾಗಿದೆ. ಶಿವಮೊಗ್ಗದಲ್ಲಿ ಸಾವರ್ಕರ್ ಟಿಪ್ಪು ಫ್ಲೆಕ್ಸ್ ವಾರ್ ಕರಿನೆರಳು ಗಣೇಶೋತ್ಸವಕ್ಕೂ ಕೂಡ ತಟ್ಟಿದೆ. ಆಗಸ್ಟ್ 31ಕ್ಕೆ ಅದ್ದೂರಿ ಗಣೇಶೋತ್ಸವಕ್ಕೆ ಬಿಜೆಪಿ ಹಾಗೂ ಹಿಂದೂ ಸಂಘಟನೆಗಳು ತಯಾರಿಯನ್ನ ಮಾಡಿಕೊಂಡಿದ್ದಾವೆ. ಆದ್ದರಿಂದ ಪೊಲೀಸರು ಸಭೆ ಮೇಲೆ ಸಭೆಯನ್ನು ನಡೆಸಿದ್ದಾರೆ. ಹಬ್ಬದ ದಿನ ಬಾಲ ಬಿಚ್ಚದಂತೆ ರೌಡಿಗಳಿಗೆ ವಾರ್ನಿಂಗ್ ಅನ್ನು ನೀಡಲಾಗಿದೆ. ಕಳೆದ 2 ದಿನದಲ್ಲಿ 7 ಠಾಣಾ ವ್ಯಾಪ್ತಿಯ 700 ರೌಡಿ ಶೀಟರ್ಗಳಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಶಿವಮೊಗ್ಗದಲ್ಲಿ ಸ್ಥಳೀಯ ಪೊಲೀಸರು ಮಾತ್ರವಲ್ಲ, ಇಂಟೆಲಿಜೆನ್ಸ್ನಿಂದಲೂ ಕೂಡ ರೌಡಿ ಶೀಟರ್ಗಳ ಮೇಲೆ ನಿಗಾವನ್ನು ವಹಿಸಲಾಗಿದೆ. ಜಾಮೀನಿನ ಮೇಲೆ ಹೊರಗಿರುವಂಥ 40 ಜನರ ಮೇಲೆ ಕಣ್ಣಿಡಲಾಗಿದೆ. ಜಾಮೀನು ಪಡೆದಂತವರು ಮತ್ತೆ ರೌಡಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರಾ, ಹಬ್ಬದಂದು ಗಲಾಟೆಗೆ ಪ್ಲಾನ್ ಮಾಡ್ತಿದ್ದಾರಾ ಅಂತ ನಿಗಾ ವಹಿಸಲಾಗಿದೆ. ಚಾಮರಾಜಪೇಟೆ ಆಟದ ಮೈದಾನ ವಿಚಾರದಲ್ಲಿ ಗಣೇಶೋತ್ಸವ ಆಚರಣೆ ಹತ್ತಿಕ್ಕಲಿಕ್ಕೆ ಪೊಲೀಸ್ ಪವರ್ ಬಳಕೆ ಆಗ್ತಿದೆಯಾ? ಇಂಥದ್ದೊಂದು ಅನುಮಾನ ಶುರುವಾಗಿದೆ. ನಾಗರಿಕ ಒಕ್ಕೂಟ ವೇದಿಕೆಯ ಹೋರಾಟಗಾರರಿಗೆ ನೋಟಿಸ್ ಅನ್ನು ಕೊಡಲಿಕ್ಕೆ ಪೊಲೀಸ್ ಇಲಾಖೆ ನಿರ್ಧಾರವನ್ನು ಮಾಡಿದೆ. ಹೋರಾಟದಲ್ಲಿ ಗುರುತಿಸಿಕೊಂಡಿರುವಂತವರಿಗೆ ಠಾಣೆಗೆ ಕರೆದು ಸಹಿಯನ್ನ ಮಾಡಿ ನೋಟಿಸ್ ತೆಗೆದುಕೊಳ್ಳುವಂತೆ ಒತ್ತಡವನ್ನು ಹೇರಲಾಗ್ತದೆ. ಚಾಮರಾಜಪೇಟೆ ಬಂದ್ ವೇಳೆ ಪ್ರಚೋದನಾತ್ಮಕ ಹೇಳಿಕೆಯನ್ನು ನೀಡಿದ್ದಕ್ಕೆ ಕೇಸನ್ನು ದಾಖಲಿಸುವುದಾಗಿ ಎಚ್ಚರಿಕೆಯನ್ನು ನೀಡಲಾಗಿದೆ. ಆದರೆ ಚಾಮರಾಜಪೇಟೆ ನಾಗರಿಕ ವೇದಿಕೆ ಕಾರ್ಯಕರ್ತರು ನೋಟಿಸ್ ಅನ್ನು ತೆಗೆದುಕೊಳ್ಳಲಿಕ್ಕೆ ನಿರಾಕರಣೆಯನ್ನ ಮಾಡ್ತಿದ್ದಾರೆ. ಹಬ್ಬದ ಸಮಯದಲ್ಲಿ ನೋಟಿಸ್ ಆಧಾರದ ಮೇಲೆ ಅರೆಸ್ಟ್ ಮಾಡಲಿಕ್ಕೆ ತಯಾರಿ ನಡೆದಿದೆ ಅಂತ ನಾಗರಿಕ ವೇದಿಕೆ ಪೊಲೀಸ್ ಇಲಾಖೆಯ ಮೇಲೆ ಆರೋಪವನ್ನು ಮಾಡ್ತಾ ಇದೆ. ಶಿವಮೊಗ್ಗದ ಅರ್ಚಾ ಕೊಲೆ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ದಾರಂತೆ. ಬ್ಲೀಚಿಂಗ್ ಪೌಡರ್ ತಿಂದು ಫಿನಾಯಿಲ್ ಕುಡಿತೀವಿ ಅಂತ ಹೈಡ್ರಾಮವನ್ನ ಮಾಡ್ತಿದ್ದಾರಂತೆ. ಕತ್ತು ಹಿಸ್ಕೊಂಡಂತೆ ಮಾಡಿ ಕೈಕಾಲು ಕೊಯ್ದುಕೊಳ್ತಾ ಇದ್ದಾರಂತೆ. ನಾವು ಸತ್ತು ಹೋಗ್ತೀವಿ ಅಂತ ಹುಚ್ಚಾಟವನ್ನು ಮಾಡ್ತಿದ್ದಾರಂತೆ. ಆದ್ದರಿಂದ ಜೈಲಾಧಿಕಾರಿಗಳಿಗೆ ಟೆನ್ಷನ್ ಶುರುವಾಗಿದೆ. ಸದ್ಯ 5ರನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗಿದ್ದು ಎಲ್ಲರನ್ನೂ ಕೂಡ ಪ್ರತ್ಯೇಕ ಬ್ಯಾರಕ್ಗಳಲ್ಲಿ ಇಡ್ಲಿಕ್ಕೆ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗುತ್ತೇನೆ ಅಂತ ಹೇಳಿದಂತ ಅರ್ಚಕರೊಬ್ಬರು ಹಿಂದೂ ಧರ್ಮಕ್ಕೆ ಮರಳಿದಂತ ಘಟನೆ ತುಮಕೂರು ಜಿಲ್ಲೆಯ ಹಿರೇಹಳ್ಳಿಯಲ್ಲಿ ನಡೆದಿದೆ. ಓಂಕಾರೇಶ್ವರ ದೇವಸ್ಥಾನದ ಅರ್ಚಕ ಚಂದ್ರಶೇಖರಯ್ಯ ಮುಸ್ಲಿಂ ಧರ್ಮಕ್ಕೆ ಮತಾಂತರವಾಗಿದ್ದೇನೆ, ಹೆಸರನ್ನ ಮುಬಾರಕ್ ಪಾಷಾ ಅಂತ ಬದಲಾಯಿಸಿಕೊಂಡಿದ್ದೇನೆ ಅಂತ ಜಾಹೀರಾತನ್ನ ಕೂಡ ಕೊಟ್ಟಿದ್ರು. ಮತಾಂತರಕ್ಕೆ ಯತ್ನಿಸುವಂತ ಮೊದಲಿನಿಂದಲೂ ಕೂಡ ಮುಸ್ಲಿಂ ಸಮುದಾಯದ ಏರಿಯಾದಲ್ಲೇ ಮನೆ ಕಟ್ಟಿಕೊಂಡಿದ್ರು. ತುಮಕೂರು ಗ್ರಾಮಾಂತರದ ಜೆಡಿಎಸ್ ಮುಖಂಡ ತನ್ವೀರ್ ಸೇರಿದಂತೆ ಹಲವರ ಜೊತೆ ಒಡನಾಟವನ್ನು ಹೊಂದಿದ್ರು. ಹೀಗಾಗಿ ಮಸೀದಿಗೆ ಹೋಗಿ ಮತಾಂತರವಾಗಲಿಕ್ಕೆ ನಿರ್ಧರಿಸಿದ್ರು. ಸುದ್ದಿ ಕೇಳ್ತಾ ಇದ್ದಂತೆ ಮಾಜಿ ಸಚಿವ ಸೊಗಡು ಶಿವಣ್ಣ ಮನೆಗೆ ದೌಡಾಯಿಸಿದ್ರು. ಸೊಗಡು ಶಿವಣ್ಣ ಮನವಿ ಹಾಗೂ ಮುಂಜಿಗೆ ಅಂಜಿ ಚಂದ್ರಶೇಖರ್ ಹಿಂದೂ ಧರ್ಮಕ್ಕೆ ವಾಪಸ್ಸಾಗಿದ್ದಾರೆ. ತಿಂಗಳಿಂದ ಹೇಳ್ತಿದ್ರು, ಹಿಂಗೆ ನಾನು ಜಾತಿಗೆ ಬಿಟ್ಟು ಜಾತಿಗೆ ಹೋಗ್ತೀನಿ ಅಂತ ಹೇಳ್ತಿದ್ರು. ನಾವೇನೋ ತಮಾಷೆಗೆ ಅಂದ್ಕೊಂಡು ಅವರು ಹಬ್ಬಗಳಲ್ಲೆಲ್ಲ ಸಾಬ್ರು ವೇಷ ಹಾಕ್ಕೊಳ್ಳೋರು, ವಸ್ತ್ರ ಹಾಕ್ಕೊಂಡು ಟೋಪಿ ಇಕ್ಕೊಂಡು ಕಣ್ಕಪ್ ಇಕ್ಕೊಂಡು ಎಲ್ಲ ಮಾಡೋರು. ಹಬ್ಬಗಳಲ್ಲಿ ಆ ಥರ ಮಾಡೋರು ಅಷ್ಟೇ. ಇದೆ ನಮ್ಮ ಮುಸ್ಲಿಮ್ಸ್ ಎಲ್ಲ ಸಂಪರ್ಕ ಇದೆ. ನಮ್ಮ ಮನೆಗೆ ಬರ್ತಿರ್ತಾರೆ ಹಬ್ಬಗಳಿಗೆ, ಅವರು ಕೊಡ್ತಾರೆ. ನಮ್ಮ ಹಬ್ಬದಲ್ಲಿ ನಾವು ಊಟಕ್ಕೆ ಇಕ್ತೀವಿ, ಅವ್ರ ಹಬ್ಬದಲ್ಲಿ ನಮಗೆ ರೇಷನ್ ಎಲ್ಲ ತಂದು ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಂಥ ಇಲ್ಲ. ನಾನು ಏನೋ ಸಮಸ್ಯೆಗಳನ್ನ ಅಣ್ಣ ತಮ್ಮಂದಿರ ಸಮಸ್ಯೆಗೋಸ್ಕರ ಪ್ರಾಣತ್ಯಾಗ ಮಾಡೋಣಂತಿದ್ದೆ. ಆ ಟೈಮ್ನಲ್ಲಿ ನಾನು ಓಡಿ ಬಂದಿದ್ದು ಸತ್ತರೆ ಮುಸ್ಲಿಂ ಜಾತಿ ಸತ್ತರೆ ನಾನು ಮಣ್ಣು ಮಾಡ್ತಾರೆ ಅಂತೇಳಿ ಮತಾಂತರ ಆದ ನಂತರ ಅವನು ಸಾಯುವ ಚಿಂತೆಯನ್ನು ಮಾಡಿದ್ದೆ. ಸತ್ಯವಾದ ಮಾತಿದ್ದು. ಮುಂದೆ ಆಗಲ್ಲ, ಇನ್ನು ಯಾವುದೇ ಕಾರಣಕ್ಕೆ ಮತಾಂತರ ಆಗೋದಿಲ್ಲ. ನಾನು ವಾಪಸ್ ಬಂದಿದ್ದೀನಿ. ಇಲ್ಲ, ಮತಾಂತರ ಆಗೇ ಇಲ್ಲ. ನಾನು ಮತಾಂತರ ಆಗ್ಬೇಕಾದ್ರೆ ಮುಂಚೆ ಆಗಬೇಕಲ್ಲ. ನನಗೆ ಆಗ ಶುಗರ್ ಎಲ್ಲ ಜಾಸ್ತಿ ಇದೆ, ನಾನು ಆಗ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಅಷ್ಟೇ, ಆಗಿಲ್ಲ.
ಕಠಿಣ ಕಾನೂನು ಹೊರಡಿಸಿದ್ರೂ ಬಾಲ್ಯ ವಿವಾಹಕ್ಕೆ ತಡೆ ಬೀಳ್ತಾ ಇಲ್ಲ. ಉತ್ತರ ಕರ್ನಾಟಕದ ಕೆಲ ಜಿಲ್ಲೆಗಳಲ್ಲಿ ಬಾಲ್ಯ ವಿವಾಹ ಹೆಚ್ಚಾಗಿದೆ. ಆದರೆ ದಕ್ಷಿಣದ ಜಿಲ್ಲೆಗಳಾದಂಥ ಮಂಡ್ಯ, ಹಾಸನ, ಶಿವಮೊಗ್ಗ, ಮೈಸೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಜಿಲ್ಲೆಗಳಲ್ಲೂ ಕೂಡ ಬಾಲ್ಯ ವಿವಾಹ ಏರಿಕೆ ಆಗ್ತಾ ಇದ್ದು ಕಳವಳ ಮೂಡಿಸಿದೆ. ಅದರಲ್ಲೂ ಕಳೆದ ವರ್ಷ ಮಂಡ್ಯದಲ್ಲಿ ಹೆಚ್ಚು ಪ್ರಕರಣಗಳು ವರದಿಯಾಗಿವೆ. ಹೀಗಾಗಿ ಮತ್ತಷ್ಟು ಕಠಿಣ ಕಾನೂನು ಜಾರಿ ಮಾಡುವಂತೆ ಕೇಂದ್ರ ಸಚಿವೆ ಸ್ಮೃತಿ ಇರಾನಿಗೆ ಪತ್ರವನ್ನು ಬರೆದಿದ್ದಾರೆ ಹಾಲಪ್ಪ ಆಚಾರ್. ರಾಜ್ಯ ಬಿಜೆಪಿ ಚುನಾವಣಾ ತಯಾರಿ ಆರಂಭಿಸಿದೆ. ಬೆಳಗಾವಿ ಜಿಲ್ಲೆಯ ಯಮಕನಮರಡಿಯಲ್ಲಿ ಸತೀಶ್ ಜಾರಕಿಹೊಳಿ ಸೋಲಿಸಲಿಕ್ಕೆ ತಂತ್ರವನ್ನ ಹೆಣೆಯಲಾಗಿದೆ. ಸತೀಶ್ ಜಾರಕಿಹೊಳಿ ವಿರುದ್ಧ ಮಾರುತಿ ಅಷ್ಟಗಿ ಕಣಕ್ಕಿಳಿಸಲಿಕ್ಕೆ ಚರ್ಚೆ ನಡೆದಿದ್ದು, ಇಂದು ಯಮಕನಮರಡಿಯಲ್ಲಿ ಬಿಜೆಪಿ ಮಹತ್ವದ ಸಭೆಯನ್ನ ಕರೆಯಲಾಗಿತ್ತು. ಕಳೆದ ಬಾರಿ ಸತೀಶ್ ಜಾರಕಿಹೊಳಿ ವಿರುದ್ಧ ಮಾರುತಿ ಅಷ್ಟಗಿ ತೀರಾ ಕಡಿಮೆ ಅಂತರದಲ್ಲಿ ಸೋತಿದ್ರು. ಆದ್ರಿಂದ ಉಮೇಶ್ ಕತ್ತಿ, ಶಶಿಕಲಾ ಜೊಲ್ಲೆ, ಲಕ್ಷ್ಮಣ್ ಸವದಿ, ಅಭಯ್ ಪಾಟೀಲ್ ಭಾಗಿಯಾಗಲಿದ್ದು ಜಾರಕಿಹೊಳಿ ಕಟ್ಟಿ ಹಾಕಿದ್ರೆ 18 ಕ್ಷೇತ್ರದಲ್ಲೂ ಕೂಡ ಗೆಲುವು ಸುಲಭ ಎಂಬ ಮಾತು ಕೇಳಿ ಬರ್ತಾ ಇದೆಯಂತೆ. ಆದರೆ ಬಿಜೆಪಿಯ ಯಾವುದೇ ತಂತ್ರಕ್ಕೂ ಕೂಡ ಹೆದರಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ. ನನ್ನ ಬಗ್ಗೆ ಹೇಳತ್ತೀನಿ ನಾನು ನಿಮ್ಗೆ. ಮತ್ತು ನಾವು ಯಾವತ್ತು ಯಾರು ಸೋಲಿಸೋ ಪ್ರಶ್ನೆ ಇಲ್ಲ. ನಾವು ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸೋ ನಿಟ್ಟಿನಲ್ಲಿ 18 ಕ್ಷೇತ್ರನೇ ಪ್ರಯತ್ನ ಮಾಡ್ತೀವಿ. ಬಿಜೆಪಿ ನಾಯಕರು ಭಾಳ ಯಮಕನಮರಡಿ ಕ್ಷೇತ್ರ 18 ಕ್ಷೇತ್ರ ಒಳಗೆ ನಾವು ಸಂಘಟನೆ ಮಾಡ್ತಾ ಇದ್ದೀವಿ. 18 ಕ್ಷೇತ್ರ ಒಳಗೆ ನಮ್ಮ ಜಿಲ್ಲೆಯ ವ್ಯಾಪ್ತಿಗೆ ಹೋಗ್ತೀವಿ. ಇಡೀ ರಾಜ್ಯನಾಗ ಮಿಷನ್ 150 ಅಂತೇಳಿ ಈಗಾಗಲೇ ಒಂದು ಚಿಂತನ ಮಂಥನ ಸಭೆ ಆಗಿತ್ತು ನಮ್ಮದು. ಅಲ್ಲಿ ಮಿಷನ್ 150 ಅಂತ ಹೇಳಿದ್ದಾರೆ. ಅದ್ರೊಳಗೆ ನಮ್ಮ ರಾಜ್ಯಾಧ್ಯಕ್ಷರು, ಮುಖ್ಯಮಂತ್ರಿ ಹೇಳಿದ್ದಾರೆ ಬೆಳಗಾವಿ ಜಿಲ್ಲೆ 18 ಕ್ಷೇತ್ರಗಳು ಬಿಜೆಪಿ ಬರಬೇಕಂತೇಳಿ. ಆ ನಿಟ್ಟಿನಲ್ಲಿ 18 ಕ್ಷೇತ್ರನೇ ಕಾರ್ಯಕ್ರಮ ಅದಾವೆ. ನನಗೆ 18 ಕ್ಷೇತ್ರ ಅಲ್ಲ, ಎಲ್ಲಿ ಜವಾಬ್ದಾರಿ ಹೇಳ್ತಾರೆ. ಈಗ ನಿನ್ನೆ ನನಗೆ ಗೋವಾ ರಾಜ್ಯದ ಇದನ್ನಿತ್ತು, ಏನೋ ಅಭ್ಯಾಸ ವರ್ಗಿತ್ತು. ನಿನ್ನೆ ಮೋದಿ ಗೌರ್ಮೆಂಟ್ ಬೆನಿಫಿಟ್ ಸ್ಕೀಮ್ಸ್ ಬಗ್ಗೆ ನನಗೆ ಒಂದು ಸೆಷನ್ ಹೇಳಿದ್ರು. ನೀನು ಗೋವಾಕ್ಕೆ ಹೋಗಿ ಒಂದು ಸೆಷನ್ ಮಾಡಿ ಬಂದಿದ್ದೆ. ನನಗೆ ಸಿ ಟಿ ರವಿ ಸಾಹೇಬ್ ನಂಗೆ ಜವಾಬ್ದಾರಿ ಕೊಟ್ಟಿದ್ರು. ಇದೇ ಅದಕ್ಕೆ ಪೂರಕವಾಗಿ ಈಗಾಗಲೇ ಅವರ ಕಾರ್ಯಕ್ರಮ ನಡೀತಾ ಇದೆ. ಒಂದು ಹೆಜ್ಜೆ ಇಡ್ತಾ ಇರೋದು ಗೊತ್ತಿದೆ, ನಮ್ಗೆ ಗೊತ್ತಿಲ್ಲದ ವಿಚಾರ ಏನಿಲ್ಲ. ಸೊ ಕಟ್ಟಿ ಹಾಕ್ಲಿಕ್ಕೆ ಆಗೋಲ್ಲ. ನಾವು ಆಡಾಡ್ತಿದ್ದಲ್ಲ, ಈಗ ಕಟ್ಟಿ ಹಾಕ್ಲಿಕ್ಕೆ ಆಗೋಲ್ಲ. ನಮ್ಮ ಜನ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ನಮಗೆ ಗೊತ್ತಿದೆ, ಅದ್ರ ಹಿಡಿತ ಜನ ಯಾರು ಪರವಾಗಿದ್ದಾರೆ. ಹೀಗಾಗಿ ಕಟ್ಟಿ ಹಾಕ್ಲಿಕ್ಕೆ ಅಂತ ಸಾಧ್ಯವಿಲ್ಲ. ನಮ್ಮ ಕೆಲಸ ನಾವು ರಾಜ್ಯ ತುಂಬ ಮಾಡೇ ಮಾಡ್ತೀವಿ. ಸರ್, ಯಮಕನಮರಡಿ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಜನರು ಮಾತಾಡ್ತಾರೆ, ಸಾವುಕಾರ ಒಳ್ಳೆಯರಿದ್ದಾರೆ, ಸಾವುಕಾರರಿಗೆ ಏನೂ ವಿಷಯ ಗೊತ್ತಾಗದೇನೆ ಅವ್ರ ಪಿ ಎಗಳು ಒಂದು ರೀತಿ ಎಲ್ಲ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಇದೆ, ಇಡೀ 18ರಲ್ಲಿ ಇದೆ. ಹೀಗಾಗಿ ಅದ್ರ ಜೊತೆ ನಮ್ಮ ಪಕ್ಷದ ಶುರು. ರಾಮನಗರದಲ್ಲಿ ವಿಶೇಷ ಚೇತನರು ಹೊಸ ಜೀವನವನ್ನು ಆರಂಭಿಸಿದ್ದಾರೆ. ಚನ್ನಪಟ್ಟಣದ ಪ್ರಸಿದ್ಧ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಚಂದ್ರಶೇಖರ್ ರೂಪಾರನ್ನ ವರಿಸಿದ್ದಾರೆ. ಚಂದ್ರಶೇಖರ್ಗೆ ಹುಟ್ಟಿನಿಂದಲೂ ಕೂಡ ಅಂಗವೈಕಲ್ಯ ಸಮಸ್ಯೆ ಎದುರಿಸ್ತಾ ಇದ್ರು. ರೂಪಾಗೆ ಎಡಗೈ ಅಂಗವೈಕಲ್ಯತೆ ಇತ್ತು. ಎರಡೂ ಕುಟುಂಬಗಳು ಚರ್ಚೆಯನ್ನು ನಡೆಸಿ ಮದುವೆಯನ್ನ ಮಾಡಿದ್ದಾರೆ. ನವ ಜೋಡಿ ಖುಷಿಯಾಗಿ ಸಪ್ತಪದಿಯನ್ನ ತುಳಿದ್ರು. ನಮ್ಗೊಂದು ಹೆಣ್ಣು ಸಿಕ್ಕದೆ, ಅವರು ಖುಷಿಯಾಗಿರ್ಬೇಕು. ಅಂಗಲಲ್ಲಿ ಮದುವೆ ಮಾಡ್ತಾವಿ, ಹುಟ್ಟುತ್ತಾವಿಂದುವೆ ಅಂಗ್ಲಿರ್ತಾರೆ ನಮ್ಮ ಮಗ. ಅದರಿಂದ ನಮಗೆ ಭಾಳ ಖುಷಿ. ಇವಾಗ ನಮಗೆ ಭಾಳ ಖುಷಿ ಆಗದೆ. ಹೆಣ್ಣೋರ್ಗೆ ಗಣ್ಣೋರ್ಗೆಲ್ಲ ನಮಗೆ ಭಾಳ ಸಂತೋಷ. ಉತ್ತರ ಹಾಗೂ ಈಶಾನ್ಯ ಭಾರತದಲ್ಲಿ ಮಳೆರಾಯ ಆರ್ಭಟಿಸ್ತಾ ಇದ್ದಾನೆ. ಹಿಮಾಚಲ ಪ್ರದೇಶದಲ್ಲಿ ಭಾರೀ ಪ್ರವಾಹಕ್ಕೆ 31 ಜನರು ಮೃತಪಟ್ಟಿದ್ದಾರೆ. ಹಮೀರ್ಪುರದಲ್ಲಿ ಪ್ರವಾಹದಿಂದಾಗಿ 6 ಮಂದಿ ನಾಪತ್ತೆಯಾಗಿದ್ದಾರೆ. ಹಿಮಾಚಲ ಪ್ರದೇಶದ ಹಮೀರ್ಪುರ ಜಿಲ್ಲೆಯಲ್ಲಿ ಹಠಾತ್ ಪ್ರವಾಹದ ನಂತರ ಸಿಲುಕಿಕೊಂಡಿದ್ದಂಥ 22 ಜನರನ್ನ ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ. ಜಮ್ಮು ಕಾಶ್ಮೀರದ ವೈಷ್ಣೋದೇವಿ ಯಾತ್ರಾ ಸ್ಥಳದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಕಳೆದ ಶುಕ್ರವಾರದಿಂದ ಭಾರೀ ಮಳೆ ಆಗ್ತಾ ಇದ್ದು ಭಕ್ತರಿಗೆ ದೇವರ ದರ್ಶನವನ್ನ ನಿರ್ಬಂಧಿಸಲಾಗಿದೆ. ಹಾಗೆ ಐಟಿಬಿಪಿ ಯೋಧರು ಹೊಸ ಸಾಧನೆಯನ್ನ ಮಾಡಿದ್ದಾರೆ. ಲಡಾಖ್ನ ಕಾರಾಕೋರಂ ಕಣಿವೆಯಿಂದ 7575 ಕಿಲೋಮೀಟರ್ ದೂರದಲ್ಲಿರುವಂತಹ ಅರುಣಾಚಲ ಪ್ರದೇಶದ ಜೇಕಾಪ್ಲಾಗೆ ರ್ಯಾಲಿಯನ್ನು ನಡೆಸಿದ್ದಾರೆ. ಆಗಸ್ಟ್ 1ರಿಂದ ಆರಂಭವಾದಂಥ ಈ ಯಾತ್ರೆ ಅಕ್ಟೋಬರ್ 14ರಂದು ಜೇಕಾಪ್ಲಾ ತಲುಪಲಿದೆ. ಯೋಧರು ಈ ಯಾತ್ರೆಯಲ್ಲಿ ಕ್ಲಿಷ್ಟಕರ ದಾರಿಯನ್ನು ಕ್ರಮಿಸಲಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸುತ್ತಮುತ್ತ ಕಳೆದ ಹಲವು ದಿನಗಳಿಂದ ಸುರಿದಂತ ಭಾರೀ ಮಳೆಯಿಂದ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಹಚ್ಚ ಹಸಿರಿನ ಕಾನನದ ಮಧ್ಯೆ ಬಿಳಿ ಹಾಲಿನ ನೊರೆಯಂತೆ ಗೋಲಾರಿ ಜಲಪಾತ ಬೋರ್ಗರಿತಾ ಇದೆ. ವೀಕೆಂಡ್ ಹಿನ್ನೆಲೆಯಲ್ಲಿ ಜಲಪಾತ ವೀಕ್ಷಣೆಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಪ್ರಕೃತಿ ಸೌಂದರ್ಯ ಕಣ್ತುಂಬಿಕೊಂಡು ಎಂಜಾಯ್ ಮಾಡ್ತಿದ್ದಾರೆ.
ಚಲೋ ಚಲೋ. ಪುನೀತ್ ರಾಜ್ಕುಮಾರ್ ಅಭಿಮಾನಿ ಲೋಕೇಶ್ ಮಗುವಿಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಪ್ರೀತಿಯ ಉಡುಗೊರೆಯನ್ನ ಕೊಟ್ಟಿದ್ದಾರೆ. ಅಭಿಮಾನಿಯ ಮಗುವನ್ನ ಮನೆಗೆ ಕರೆಸಿ ಮುದ್ದಾದ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಲೋಕೇಶ್ಗೆ ಬಿಡದಿಯಲ್ಲಿ ತಟ್ಟೆ ಇಡ್ಲಿ ಹೋಟೆಲ್ ತೆರೆಯುವಂತ ನಿಟ್ಟಿನಲ್ಲಿ ಅಪ್ಪು ಸಹಾಯವನ್ನ ಮಾಡಿದ್ರು. ಕರುನಾಡ ರಾಜ್ಯರತ್ನ ಪುನೀತ್ ರಾಜ್ಕುಮಾರ್ ಅವರ ಬೀದರ್ನ ಅಭಿಮಾನಿಗೆ ಶಿವಣ್ಣ ಮುದ್ದಾದ ಉಡುಗೊರೆಯನ್ನ ಕೊಟ್ಟಿರುವಂತದ್ದು. ಬೀದರ್ನಿಂದ ಆಗಮಿಸಿದಂತ ದಂಪತಿಯ ಮಗುವಿಗೆ ಶಿವಣ್ಣ ನಾಮಕರಣವನ್ನ ನೆರವೇರಿಸಿದ್ದಾರೆ. ಮುದ್ದಾದ ಮಗುವಿಗೆ ಅಪ್ಪು ಅಂತ ಹೆಸರಿಟ್ಟಿದ್ದಾರೆ. ನಟ ಪುನೀತ್ ರಾಜ್ಕುಮಾರ್ ನಮ್ಮನ್ನಗಲಿ ವರ್ಷವೇ ಕಳೆದರೂ ಅಭಿಮಾನಿಗಳು ಮಾತ್ರ ಅವರನ್ನ ಮರೆತಿಲ್ಲ. ಕೋಲಾರದಲ್ಲಿ ಕಲಾವಿದರ ಕುಟುಂಬವೊಂದು ಅಪ್ಪು ಗಣಪತಿ ಮೂರ್ತಿಯನ್ನ ಬರಿಗೈಯಲ್ಲಿ ತಯಾರಿಸಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಹಬ್ಬದ ಉಡುಗೊರೆಯಾಗಿ ನೀಡಲಿಕ್ಕೆ ಸಜ್ಜಾಗಿದ್ದಾರೆ. ಕೋಲಾರದ ಗಾಂಧಿನಗರದಲ್ಲಿ ಭೀಮರಾಜ್ ಕುಟುಂಬ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಗಣೇಶ ಮೂರ್ತಿಗಳನ್ನು ತಯಾರಿಸಲಿಕ್ಕೆ ಆರಂಭಿಸಿದ್ದು, ಬೃಹತ್ ಮೂರ್ತಿಗಳ ತಯಾರಿಕೆ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರನ್ನ ಗಣೇಶನ ಜೊತೆಗೆ ನಿರ್ಮಿಸಿ ವಿಭಿನ್ನತೆಯನ್ನ ಪ್ರದರ್ಶಿಸಿದ್ದಾರೆ. ವಿಶೇಷವಾಗಿ ಪುನೀತ್ ರಾಜ್ಕುಮಾರನ್ನು ಮಾಡಿದ್ದೇವೆ ಮಣ್ಣಲ್ಲೇ, ಎಲ್ಲ ನೈಸರ್ಗಿಕವಾಗಿ ಪ್ರಕೃತಿಯಿಂದ ಯಾವುದೇ ಥರ ಹಾನಿ ಇಲ್ಲದೆ ಮಣ್ಣಲ್ಲಿ ಮಾಡಿದ್ದೇವೆ. ಮತ್ತು ಎಲ್ಲ ವಾಟರ್ ಪೇಂಟ್ಗಳೇ ಯೂಸ್ ಮಾಡಿರೋದು. ಮತ್ತು ಈ ಬಾರಿ ವಿಶೇಷವಾಗಿ ದೊಡ್ಡ ದೊಡ್ಡ ಮೂರ್ತಿಗಳು ಎಲ್ಲ ಒಂದು 10 ಅಡಿ 5 ಅಡಿ ಮತ್ತು 7 ಅಡಿ ಬಂಗಾರಪೇಟೆ, ಹೊಸೂರು ಮತ್ತು ಬೆಂಗಳೂರು. ಒಂದು ಹೆಣ್ಣು ಮಗುಗೆ ಏನು ಕೊಡಬೇಕು, ಒಂದು ಮನೆ ಗಣಪತಿನ ನಾವು ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿ ಇದೇ ಗಾಂಧಿನಗರದ ಮಾರೇಮಂದಿ. ಆಗಸ್ಟ್ 23 ಡಾಲಿ ಧನಂಜಯ್ ಹುಟ್ಟಿದ ಶುಭ ದಿನ. ಅಂದು ಡಾಲಿ ಅಭಿಮಾನಿಗಳಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡೋಕೆ ಹೆಡ್ ಬುಷ್ ಹಾಗೂ ಹೊಯ್ಸಳ ಚಿತ್ರತಂಡ ಸಜ್ಜಾಗಿದೆ. ಡಾಲಿ 35ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಹೊಯ್ಸಳ ಚಿತ್ರದ ಬರ್ತ್ಡೇ ಪೋಸ್ಟರ್ ಲಾಂಚ್ ಮಾಡಲಿಕ್ಕೆ ಹೊಯ್ಸಳ ಚಿತ್ರತಂಡ ಸಜ್ಜಾಗಿದೆ. ನಟ ರಾಕ್ಷಸನ ಜನ್ಮದಿನಕ್ಕೆ ಹೆಡ್ ಬುಷ್ ಚಿತ್ರತಂಡ ರೌಡಿಗಳು ನಾವು ರೌಡಿಗಳು ಎಂಬ ಮಾಸ್ ಹಾಡಿನ ಲಿರಿಕಲ್ ವಿಡಿಯೋ ಲಾಂಚ್ ಮಾಡಲಿದೆ. ವಿರಾಟ್ ಕೊಹ್ಲಿ ಪತ್ನಿ ಅನುಷ್ಕಾ ಶರ್ಮಾ ಜೊತೆ ಮುಂಬೈನ ಬೀದಿಗಳಲ್ಲಿ ಸ್ಕೂಟಿ ರೈಡ್ ಮಾಡಿದ್ದಾರೆ. ಸದ್ಯ ಜಿಂಬಾಬ್ವೆ ಪ್ರವಾಸದಿಂದ ಹೊರಗುಳಿದಿರುವಂತಹ ವಿರಾಟ್ ಕೊಹ್ಲಿ ಮುಂಬೈನ ಬೀದಿಗಳಲ್ಲಿ ಹೆಲ್ಮೆಟ್ ಹಾಕಿಕೊಂಡು ಸಾಮಾನ್ಯರಂತೆ ಸಂಚರಿಸಿದ್ದಾರೆ. ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ಹರಿದಾಡ್ತಾ ಇದೆ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.